ಆಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಸೊ ಸುಹಾಸ್ ಆಗ್ಲೇ ಹೇಳ್ತಿದ್ವಿ, ಸುಧಾಕರ್ ಅವರ ಮಗ. ಸೊ ಕಮ್ಯುನಿಟಿ ಬಂದು ಸಣ್ಣ ಕಮ್ಯುನಿಟಿ, ಜೈನ್ ಕಮ್ಯುನಿಟಿ. ಸೊ ಸುಧಾಕರ್ ಪುತ್ರ ಅನ್ನೋ ಒಂದು ಅನುಕಂಪ ಇದೆ ಇವರಿಗೆ. ಜೊತೆಗೆ ಸುಧಾಕರ್ ಕ್ಷೇತ್ರದಲ್ಲಿ ಮಾಡಿರ್ತಕ್ಕಂಥ ಉತ್ತಮ ಕೆಲಸ, ಜೊತೆಗೆ ರಾಜಕೀಯ ಸಂಬಂಧ, ಜಾತಿಯನ್ನು ಬಿಟ್ಟು, ಯಾಕಂದರೆ ಅವ್ರ ಜಾತಿ ಅವ್ರು 100 ಓಟ್ ಕೂಡ ಇರಲ್ಲ ಅಲ್ಲಿ, ಅಷ್ಟರ ಮಟ್ಟಿಗೆ ಜಾತಿ ರಾಜಕಾರಣ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಅವರು. ಹಾಗಾಗಿ ಎಲ್ಲ ಸಮುದಾಯ ಜೊತೆ ಒಂದು ಉತ್ತಮ ಸಂಬಂಧ ಇದೆ ಅನ್ನೋ ಲೆಕ್ಕಾಚಾರ. ಹಿರಿಯೂರು ಕ್ಷೇತ್ರದಲ್ಲಿ ಸುಧಾಕರ್ ಮಾಡಿರ್ತಕ್ಕಂಥ ಕೆಲಸಗಳು ಅವರಿಗೆ ಏನು ಪ್ಲಸ್ ಆಗಬಹುದು ಅಂತ. ಜೊತೆಗೆ ಅನುಕಂಪ ಸಹಜವಾಗಿಯೇ, ಹಾಗಾಗಿ ಟಿಕೆಟ್ ಕಾಂಗ್ರೆಸ್ನಲ್ಲಿ ಕೂಡ ಆ ಸಂಪ್ರದಾಯ ಇದೆ, ಯಾರಾದರೂ ಅಕಾಲಿಕ ನಿಧನ ಆದರೆ ಅವರ ಕುಟುಂಬಕ್ಕೆ ಟಿಕೆಟ್ ಕೊಡ್ತೀವಿ ಅನ್ನೋ ಲೆಕ್ಕಾಚಾರ. ಹಾಗಾಗಿ ಸುಲಭವಾಗಿ ಟಿಕೆಟ್ ಸಿಗಬಹುದು ಅಂತ. ಬಟ್ ಮೈನಸ್ ಅದೇ ರೀತಿ ಪ್ಲಸ್ ಎಷ್ಟಿದೆಯೋ ಮೈನಸ್ ಕೂಡ ಹಂಗೆ ಇದೆ ಸುಹಾಸ್ಗೆ. ಕಾಂಗ್ರೆಸ್ನಲ್ಲಿ ಸುಹಾಸ್ಗೆ ಇನ್ನು ಸಣ್ಣ ಹುಡುಗ ಯಾಕೆ ಟಿಕೆಟ್ ಬೇಕು, ಟಿಕೆಟ್ ಬೇಡ ಅಂತ ಸಾಕಷ್ಟು ಮಂದಿ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಜೊತೆಗೆ ಕಾಂಗ್ರೆಸ್ ಪಟ್ಟದಲ್ಲೇ ಸಾಕಷ್ಟು ಪೈಪೋಟಿ ಇದೆ ಟಿಕೆಟ್ಗೆ, ನಮಗೆ ಟಿಕೆಟ್ ಬೇಕು, ನಮಗೆ ಟಿಕೆಟ್ ಬೇಕು ಅಂತ. ಹಾಗಾಗಿ ಸುಹಾಸ್ ವಿರೋಧಿಸೋರು ತುಂಬ ಜನ ಇದ್ದಾರೆ. ಸುಹಾಸ್ಗೆ ರಾಜಕೀಯ ಅನುಭವ ಇಲ್ಲ, ವರ್ಚಸ್ಸು ಇಲ್ಲ. ಸುಧಾಕರ್ ಇರೋವರೆಗೂ ಕೂಡ ಅವರ ಕುಟುಂಬದ ಯಾರೂ ಕೂಡ ಈ ಒಂದು ರಾಜಕೀಯಕ್ಕೆ ಬರ್ತಾರೆ ಅನ್ನೋ ಒಂದು ಸುಳುವು ಇರಲಿಲ್ಲ. ಈಗ ಇದ್ದಕ್ಕಿದ್ದಂಗೆ ರಾಜಕಾರಣ ಹೆಂಗೆ ಅವ್ರಿಗೆ ಟಿಕೆಟ್ ಕೊಡೋದು ಅನ್ನೋ ಲೆಕ್ಕಾಚಾರ. ಸೊ ಆಕ್ಟಿವ್ ಆಗಿ ಯಾರು ಇರಲಿಲ್ಲ ಕುಟುಂಬದವರು, ಸುಧಾಕರ್ ಅವ್ರ ಕುಟುಂಬದ ರಾಜಕಾರಣದಲ್ಲಿ. ಈಗ ಸುಹಾಸನ ಹೆಸರನ್ನ ಮುಂದೆ ಇಟ್ಕೊಂಡು ರಾಜಕಾರಣ ಮಾಡ್ತಾ ಇದ್ದಾರೆ, ಇದು ಬೇಕಿಲ್ಲ ಅನ್ನೋದು ತುಂಬ ಜನರ ವಾದ. ಸೊ ಮತದಾರರನ್ನ ಸೆಳೆಯುವಂಥ ಸಾಮರ್ಥ್ಯ ಇಲ್ಲ ಸುಹಾಸ್ಗೆ, ಇದು ಅವರ ಮೈನಸ್ಸು. ಅದೇ ರೀತಿಯಾಗಿ ಪೂರ್ಣಿಮಾ ಶ್ರೀನಿವಾಸ್ ಅವರ ಪ್ಲಸ್ ಏನು, ಅವ್ರಿಗೆ ವರದಾನ ಏನು ಪ್ಲಸ್ ಆಗ್ಬಹುದು ಅನ್ನೋದನ್ನ ನೋಡೋದಾದ್ರೆ, ಮಾಜಿ MLA ಗೊಲ್ಲಾ ಕಮ್ಯುನಿಟಿಗೆ ಸೇರಿದಂಥವರು ಪೂರ್ಣಿಮಾ ಶ್ರೀನಿವಾಸ್. ಅವ್ರ ತಂದೆಯ ವರ್ಚಸ್ಸಿದೆ, ಅವ್ರಿಗೂ ಕೂಡ ವರ್ಚಸ್ಸಿದೆ ಆ ಕ್ಷೇತ್ರದಲ್ಲಿ. ಯಾಕಂದರೆ MLA ಆಗಿದ್ರು 5 ವರ್ಷ ಆ ಕ್ಷೇತ್ರದಲ್ಲಿ, ಸಾಕಷ್ಟು ಕೆಲಸ ಮಾಡಿದ್ದಾರೆ ಅನ್ನೋದು ಅವರ ಪ್ಲಸ್ ಪಾಯಿಂಟ್. ಗೊಲ್ಲಾ ಸಮುದಾಯದ ಪ್ರಭಾವಿ ನಾಯಕಿ ಪೂರ್ಣಿಮಾ ಶ್ರೀನಿವಾಸ್ ಅವರು. ಹಾಗಾಗಿ ಅವರು ಹಿರಿಯೂರು ಕ್ಷೇತ್ರದಲ್ಲಿ ಗೊಲ್ಲಾ ಕಮ್ಯುನಿಟಿ ಬಹು ದೊಡ್ಡ ಕಮ್ಯುನಿಟಿಯಲ್ಲಿ ಸಮುದಾಯ, ಹಾಗಾಗಿ ಅವ್ರಿಗೆ ಪ್ಲಸ್ ಆಗಬಹುದು ಅನ್ನೋ ಲೆಕ್ಕಾಚಾರ. ಇಲ್ಲಿ ಅವರ ತಂದೆ ಕೂಡ ಎಲೆಕ್ಷನ್ ನಿಂತ್ಕೊಂಡಿದ್ದು ಸೋತಿದ್ರು, ಬಟ್ ಕ್ಷೇತ್ರದ ತುಂಬ ದೊಡ್ಡ ಮಟ್ಟದ ಒಡನಾಟ ಇದೆ, ಹೀಗಾಗಿ ಅವೆಲ್ಲವೂ ಕೂಡ ಪಾಸಿಟಿವ್ ಆಗ್ಬೋದು. ಆಮೇಲೆ ಕ್ಷೇತ್ರಕ್ಕೆ ಕೆಲವೊಂದಿಷ್ಟು ನೀರಾವರಿ ಕೆಲಸಗಳನ್ನು ಇವರು MLA ಆಗಿದ್ದಾಗ, ಪೂರ್ಣಿಮಾ ಶ್ರೀನಿವಾಸ್ MLA ಆಗಿದ್ದಾಗ ಮಾಡಿದ್ರು. ಕೆಲವೊಂದಿಷ್ಟು ಅಭಿವೃದ್ಧಿ ಕಾರ್ಯಕ್ರಮ ತುಂಬ ದೊಡ್ಡ ಮಟ್ಟದಲ್ಲಿ ಮಾಡಿದ್ರು ಯಡಿಯೂರಪ್ಪ CM ಆಗಿದ್ದಾಗ. ಸೊ ಅದೆಲ್ಲವೂ ಕೂಡ ಇವರಿಗೆ ವರ ಆಗಬಹುದು. ಜೊತೆಗೆ ಅವರ ಪತಿ ಶ್ರೀನಿವಾಸ್ MLC ಕೂಡ ಆಗಿದ್ದಾರೆ ಇದೇ ಭಾಗದಲ್ಲಿ, ಹಾಗಾಗಿ ಅವೆಲ್ಲವೂ ಕೂಡ ಪ್ಲಸ್ ಆಗಬಹುದು ಅಂತ. ಅದೇ ರೀತಿ ಇವ್ರಿಗೂ ಒಂದು ಅನುಕಂಪ ಇದೆ. 2023 ನಾವು ಸೋಲ್ಸಿದ್ವಿ ಅಂತ ಒಂದು ಅನುಕಂಪ ಇದೆ. ಎಸ್, ಅನುಕಂಪ ಇದೆ. 23 ಸೋತ್ವಿ ಅಂತ 5 ವರ್ಷ ಆಕ್ಟಿವ್. ಜೊತೆಗೆ ಅದು ಒಂದ್ ರೀತಿ ಏನು ಅಹಿಂದ ಕ್ಷೇತ್ರ ಅನ್ನೋ ಒಂದು ಲೆಕ್ಕಾಚಾರ ಇದೆ. ಇವ್ರಿಗೆ ಟಿಕೆಟ್ ಕೊಟ್ಟರೆ ಅವೆಲ್ಲವೂ ಕೂಡ ಪ್ಲಸ್ ಆಗಬಹುದು ಅಂತ. ಇನ್ನು ಮೈನಸ್ ಕೂಡ ಇದೆ. ಪೂರ್ಣಿಮಾ ಶ್ರೀನಿವಾಸ್ ಗೊಲ್ಲಾ ಸಮುದಾಯಕ್ಕೆ ಸೇರಿದವರು, ಬಟ್ ಅಲ್ಲಿ ಕಾಡುಗೊಲ್ಲ ಕಮ್ಯುನಿಟಿಯನ್ನು ನಿರ್ಲಕ್ಷ್ಯ ಮಾಡಿದ್ರು. ಅವರೆಲ್ಲ ಸ್ವಲ್ಪ ಜಗಳ ಇದೆ, ಗೊಲ್ಲ ಮತ್ತು ಕಾಡುಗೊಲ್ಲ ಅನ್ನೋ ಒಂದು ವಿಚಾರದಲ್ಲಿ, ಸಬ್ ಕ್ಯಾಸ್ಟ್ ವಿಚಾರದಲ್ಲಿ ಸ್ವಲ್ಪ ಸಣ್ಣ ಅಸಮಾಧಾನ ಇದೆ. ಹಾಗಾಗಿ ಅವರು ಒಂದು ರೀತಿ ಬೇಸರವನ್ನು ವ್ಯಕ್ತಪಡಿಸಿದ್ರು ಇವ್ರ ಮೇಲೆ ಅನ್ನೋ ಒಂದು ಲೆಕ್ಕಾಚಾರ. ಪೂರ್ಣಿಮಾ ಟಿಕೆಟ್ ಕೊಟ್ಟರೆ ಸುಧಾಕರ್ ಅವ್ರ ಬೆಂಬಲಿಗರು ಇವ್ರಿಗೆ ಬೆಂಬಲ ಕೊಡ್ತಾರಾ ಅನ್ನೋ ಒಂದು ಸಣ್ಣ, ಯಾಕಂದರೆ ಸುಧಾಕರ್ ವಿರುದ್ಧನೇ ಇವರು ಸೋತಿದ್ರು 23ರಲ್ಲಿ, ಅದಕ್ಕೂ ಹಿಂದೆ ಗೆದ್ದಿದ್ರು ಅವರ ವಿರುದ್ಧವೇ. ಸೊ ಹಾಗಾಗಿ ಪೂರ್ಣಿಮಾ ಶ್ರೀನಿವಾಸ್ ಟಿಕೆಟ್ ಕೊಟ್ಟರೆ ಸುಧಾಕರ್ ಬೆಂಬಲಿಗರು ಕೊಡ್ತಾರಾ, ಓಟ್ ಹಾಕ್ತಾರೆ ಇವರಿಗೆ ಅನ್ನೋ ಒಂದು ಸಣ್ಣ ಒಂದು ಅಳುಕಿದೆ, ಇದ್ದೇ ಇದೆ. ಆಮೇಲೆ BJPಯಿಂದ ಕಾಂಗ್ರೆಸ್ ಬಂದರು, ಯಾದವರು ಅಥವಾ ಗೊಲ್ಲರು BJP ಜೊತೆಗೆ ಇದಾರಾ ಅನ್ನೋ ಒಂದು ಸಣ್ಣ ಕನ್ಫ್ಯೂಷನ್ ಇದೆ. ಇವೆಲ್ಲವೂ ಕೂಡ ಒಂದು ರೀತಿ ಮೈನಸ್ ಆಗಬಹುದು ಅನ್ನೋ ಲೆಕ್ಕಾಚಾರ. ಇನ್ನು ಸಣ್ಣ ಚಿತ್ತಯ್ಯ ಅವರ ಒಂದು ಪ್ಲಸ್ ಪಾಯಿಂಟ್ಸು, ಅವ್ರು ಯಾರು ಅನ್ನೋದನ್ನು ನೋಡೋದಾದ್ರೆ, ಸೊ ಅವ್ರ ಪ್ಲಸ್ ಏನಪ್ಪ ಅಂದರೆ ಗೌರ್ಮೆಂಟ್ ಆಫೀಸರ್ ಆಗಿದ್ರು, ಒಳ್ಳೆ ವಿದ್ಯಾವಂತರು, ನೀರಾವರಿ ಇಲಾಖೆಯಲ್ಲೇ ಅವ್ರ ಅಧಿಕಾರಿ ಆಗಿದ್ರು. ಹಾಗಾಗಿ ನೀರಾವರಿ ತಜ್ಞರು ಅನ್ನೋ ಒಂದು ಖ್ಯಾತಿ ಕೂಡ ಅವ್ರಿಗೆ ಇದೆ. ಇನ್ನು ಹಿರಿಯೂರಿಗೆ ಭದ್ರಾ ನೀರು ಇವರು ಅನ್ನೋ ಅಧಿಕಾರಿ ಆಗಿದ್ರು, ಆಗಲೇ ಬಂದಿದ್ದು ಅನ್ನೋದು ಇವರ ಪ್ಲಸ್ ಪಾಯಿಂಟು. ಆಮೇಲೆ ಇವರು ಕೂಡ ಗೊಲ್ಲಾ ಕಮ್ಯುನಿಟಿಗೆ ಸೇರಿದಂಥವ್ರು, ಆ ಕ್ಷೇತ್ರದಲ್ಲಿ ಹೆಚ್ಚು ಗೊಲ್ಲಾ ಕಮ್ಯುನಿಟಿಯ ಮತಗಳಿರೋದ್ರಿಂದ ಇವರಿಗೆ ಪ್ಲಸ್ ಆಗಬಹುದು ಅಂತ. ಇನ್ನು ನೆಗೆಟಿವ್ ಏನಪ್ಪ ಸಂಚಿತೆಯನ್ನು ನೋಡೋದಾದ್ರೆ, ಸೊ ನಿವೃತ್ತಿ ಆದ ತಕ್ಷಣ ಎಲೆಕ್ಷನ್ಗೆ ಜಂಪ್ ಮಾಡ್ತಾ ಇದ್ದಾರೆ ಇವರು. ಸೊ ಅದೊಂದು ನೆಗೆಟಿವ್. ಆಮೇಲೆ ಬರೀ ಗೊಲ್ಲಾ ಸಮುದಾಯದ ಓಟ್ಗಳನ್ನು ಡಿಸೈಡ್ ಮಾಡಿಕೊಂಡು ಇವ್ರಿಗೆ ಟಿಕೆಟ್ ಕೊಟ್ಟರೆ ಕಷ್ಟ ಆಗುತ್ತೆ. ಬರೀ ಒಂದು ಸಮುದಾಯದವ್ರು ಓಟ್ ಹಾಕಿದ್ರೆ ಮಾತ್ರ ಗೆಲ್ಲಕ್ಕಾಗಲ್ಲ. ಸೊ ಅದನ್ನು ಕೂಡ ಒಂದು ಮೈಂಡಲ್ಲಿ ಇಟ್ಕೊಬೇಕು. ಆಮೇಲೆ ಕ್ಷೇತ್ರದ ಹೊರಗಿನವರು ಇವರು, ಸೊ ಹೊರಗಿನವ್ರು ಟಿಕೆಟೇ ಬೇಡವಪ್ಪ ಅನ್ನೋ ಥರ ಚರ್ಚೆ ಆಗ್ತಾಯಿದೆ ಹಿರಿಯೂರಿನಲ್ಲಿ, ಅದು ಕೂಡ ಇದಾಗ್ಬೋದು. ಆಮೇಲೆ DK ಶಿವಕುಮಾರ್ ಬಿಟ್ಟರೆ ಬೇರೆ ಯಾರೋ ಲೀಡರ್ಸ್ ಇವರಿಗೆ ಸಪೋರ್ಟ್ ಮಾಡ್ತಾ ಇಲ್ಲ ಅನ್ನೋ ಒಂದು ವಾದ ಕೂಡ ಇದೆ. ಮರತಿ 3 ಜನರ ಪ್ಲಸ್ಸು ಮೈನಸ್ ಹೇಳಿದ್ವಿ ಈಗ. ಸೊ DK ಶಿವಕುಮಾರ್ ಅಂಗಳದಲ್ಲಿ ಇದೆ ಈಗ. ಅಲ್ಲ, ಹಂಗ್ ಲೆಕ್ಕ ಹಾಕಿದ್ರೆ 3 ಹೊರಗಿನವ್ರೆ. ಆದ್ರೆ ಪೂರ್ಣಿಮಾ ಶ್ರೀನಿವಾಸ್ MLA ಆಗಿದ್ರು, ಇವರು ಸುಹಾಸ್ ಕೂಡ ಅವರಪ್ಪ MLA ಆಗಿದ್ರು. ಹಾಗಾಗಿ ಅದೇ ದೊಡ್ಡ ಪ್ಲಸ್ ಅವ್ರಿಗೆ. ಆಮೇಲೆ ಹಿರಿಯೂರಲ್ಲಿ ಇದುವರೆಗೂ ಆಗಿರಲ್ಲ, ಹೊರಗಿನವ್ರೆ ಎಲ್ಲ ಹೊರಗಿನವ್ರೆ. ಹಾಗಾಗಿ ಅದೇನು ದೊಡ್ಡ ಇಶ್ಯೂ ಆಗಲ್ಲ. ಬಟ್ ಸಣ್ಣ ಚಿತ್ತದವ್ರದ್ದು ಏನಂತ ಹೇಳಿದ್ರೆ,
ಇವರಿಬ್ಬರಿಗಿಂತಲೂ ಸನ್ನಚಿತೆ ಅವ್ರನ್ನ ಮೂರನೇವರಾಗಿ ಯಾಕೆ ಕಾಣ್ತಿರೋದು ಅಂತ ಹೇಳಿದ್ರೆ, ಏನು ಎಲ್ಲೂ ಹೋಗಿ ಏನು ಕೆಲಸ ಮಾಡಲಿಲ್ಲ. ಈಗ ಚುನಾವಣೆ ನಿವೃತ್ತಿ ಆದರೂ ಇಮಿಡಿಯೇಟ್ ಹೋಗಿದ್ದಾರೆ, ಸಮುದಾಯ ಇದೆ ಅನ್ನುವಂಥ ಒಂದು ಕಾರಣಕ್ಕೋಸ್ಕರ ಅದನ್ನೇ ಅಸ್ತ್ರ ಮಾಡ್ಕೊಳ್ತಾರೆ. ಜೊತೆಗೆ ಕಳೆದ 3 ವರ್ಷದಲ್ಲಿ ಕೆಲಸ ಮಾಡಿದ್ದಾರೆ, ಇಲ್ಲ ಅಂತ ಹೇಳ್ತಿಲ್ಲ. ಅವರು ಪಾವಗಡಕ್ಕೆ ಸೇರಿದಂಥವ್ರು, ಪಾವಗಡದಿಂದ ಬಂದು ಇಲ್ಲಿ VJM ಅಲ್ಲಿ MD ಆಗಿ ಕೆಲಸ ಮಾಡಿ ನಿವೃತ್ತಿ ಆಗಿರೋದು. DK ಶಿವಕುಮಾರ್ ಅವರೇ ಹೇಳಿದ್ದಾರೆ ಕೆಲಸ ಮಾಡೋದಕ್ಕೆ, ಹೀಗಾಗಿ ನಾನು ಬಂದು ಸಣ್ಣಚಿತೆ ಹೇಳ್ತಿರೋದು. ಆದರೆ ಅಲ್ಲಿ ಬಹಳಷ್ಟು ಜನರು ಇವರು ಹೋದಾಗ್ಲೂ ಜನ ಸೇರ್ತಿದ್ದಾರೆ. ಪೂರ್ಣಿಮಾ ಶ್ರೀನಿವಾಸ್ ಅವ್ರನ್ನ ನೀವೇ ನಿಂತ್ಕೋಬೇಕು ಅಂತ ಹೇಳ್ತಿದ್ದಾರೆ. ಅದೇ ರೀತಿ ಸುಹಾಸ್ಗೂ ಕೂಡ ಹೇಳ್ತಿದ್ದಾರೆ, ಸುಹಾಸ್ ನೀವೇ ನಿಂತ್ಕೊಳ್ಬೇಕು, ನಿಮ್ಮ ಜೊತೆ ನಾವಿದ್ವಿ, ನಿಮ್ಮ ತಂದೆ ಜೊತೆ ಹೆಂಗಿದ್ವು ಹಂಗೆ ಅಂತ. ಆದರೆ ಸುಹಾಸ್ ಕೊಟ್ಟರೆ ಏನು ಭಯ ಅಂತ ಹೇಳಿದ್ರೆ, ಯುವಕ ಹೆಚ್ಚು ಆಕ್ಟಿವ್ ಆಗಿ ರಾಜಕೀಯವನ್ನು ಮಾಡಿಲ್ಲ, ಇವರು ಬೇರೆಯವರೆಲ್ಲ ಸಪೋರ್ಟ್ ಮಾಡ್ತಾರೋ ಇಲ್ವೋ ಅನ್ನುವಂಥ ಒಂದು ಆತಂಕ. ನಾವು ಕೇವಲ 3 ಜನರ ಅಷ್ಟೇ ಹೆಸರಾಗ್ತಿದ್ವಿ, ಇನ್ನು ತುಂಬಾ ಜನ ಇದ್ದಾರೆ, ಬಟ್ ಇದ್ದಾರೆ. ಅತಿ ಹೆಚ್ಚು ಜಾಸ್ತಿ ಲಾಬಿ ಮಾಡ್ತಾ ಇರೋದು ತುಂಬಾ ಚಲಾವಣೆ ಇರ್ತಕ್ಕಂಥವ್ರು 3 ಜನ ಅಂತ. 3 ಜನನೇ. ಅದರಲ್ಲೂ 3 ಜನರಿಗಿಂತಲೂ ಕೂಡ ಹೆಚ್ಚು ಚರ್ಚೆ ಮಾಡ್ತಿರೋ, ಈಗ ಹೋಗಿ ಅಲ್ಲಿ ಕೆಲಸ ಮಾಡ್ತಿರೋದು ಸಣ್ಣಚಿತೆಯ ಮತ್ತು ಪೂರ್ಣಿಮಾ ಶ್ರೀನಿವಾಸ್ ಅವರು ಬೆಂಬಲಿಗರು. ಪೂರ್ಣಿಮಾ ಶ್ರೀನಿವಾಸ್ ಏನು ದಿನ ಹೋಗ್ತಿಲ್ಲ, ಆದರೆ ಅಲ್ಲಿರುವಂಥವ್ರು ಗ್ರೌಂಡಲ್ಲಿ ಚರ್ಚೆ ಆಗ್ತಿದೆ. ಹಿಂದೆ ಗೆದ್ದಂಥವ್ರು, ನಾವು ಅವ್ರಿಗೆ ಅವಕಾಶ ಮಾಡಿಕೊಟ್ರೆ ಏನಾದರೂ ಒಂದು ಆಗ್ತಾರೆ, ಸರ್ಕಾರದ ಮಟ್ಟದಲ್ಲಿ ಏನಾದರೂ ಒಂದು ಆಗ್ತಾರಂತ. ಸುಹಾಸ್ಗಿಂತಲೂ ಅವ್ರು ಬೆಟ್ರು ಅಂತ. ಆದರೆ ಸುಹಾಸ್ಗೆ ಈಗ ಏಕಾಏಕಿ ಟಿಕೆಟ್ ಕೊಡೋದಕ್ಕೆ ಆಗೋದಿಲ್ಲ ಅಂತ ರಾಜ್ಯ ನಾಯಕರು ಕೂಡ ಹೇಳೋದಕ್ಕಾಗಲ್ಲ. ಸಹಜವಾಗಿ ಈ ಬಾರಿ ಕ್ಷೇತ್ರದ ಜನರು, ಯಾವುದೇ ಕ್ಷೇತ್ರದ ಜನರು ಇಂಥ ಸಮಸ್ಯೆಗಳಾದಾಗ, ತೆರವಾದಾಗ ಸಹಜವಾಗಿ ಈ ಅವಕಾಶ ಆ ಕುಟುಂಬಕ್ಕೆ ಕೊಡೋಣ, ಮುಂದೆ ನೋಡೋಣ ಅಂತ ನಿರ್ಧಾರ ಮಾಡ್ಬೋದು. ಹಾಗಾಗಿ ಮತದಾರರ ಲೆಕ್ಕಾಚಾರನೂ ಅದೇ ಇರುತ್ತೆ, ನಾಯಕರ ಲೆಕ್ಕಾಚಾರನೂ ಕೂಡ ಅದೇ ಆಗಿರೋದ್ರಿಂದ ಪೂರ್ಣಿಮಾ ಶ್ರೀನಿವಾಸ್ ಸನ್ನಚಿತೆ ಅವ್ರಿಗೆ ಅಷ್ಟು ಸುಲಭ ಇಲ್ಲ ಈ ಬಾರಿ ಟಿಕೆಟ್ ಕೊಡೋದು. ಆದರೆ DK ಶಿವಕುಮಾರ್ ಎಲ್ಲವೂ ಕೂಡ ಸರ್ವೆ ಮೇಲೆ ನಿರ್ಧಾರ ಮಾಡ್ತಾರೆ. ಸುಹಾಸನ್ ಸುಹಾಸ್ಗೂ ಮತ್ತೆ ಉಳಿದೋರಂತ ನಾಯಕರು ಕಂಪೇರ್ ಮಾಡಿದ್ರೆ, ಎಕ್ಸಾಂಪಲ್ ಸುಹಾಸ್ಗೂ ಮತ್ತೆ ಪೂರ್ಣಿಮಾ ಶ್ರೀನಿವಾಸ್ ಕಂಪೇರ್ ಮಾಡಿದ್ರೆ, ಪೂರ್ಣಿಮಾ ಶ್ರೀನಿವಾಸ್ ಸ್ವಲ್ಪ ಮುಂದೆ ಇರ್ತಾರೆ ಆ ವಿಚಾರದಲ್ಲಿ. ಯಾಕಂದ್ರೆ ಮಾಜಿ MLA, ಜೊತೆಗೆ ರಾಜಕೀಯ ಅನುಭವ ಇದೆ. ಸೊ ಇದೆಲ್ಲ ಅಂದ್ರೆ ಕ್ಷೇತ್ರ ತುಂಬಾ ಚೆನ್ನಾಗಿ ಗೊತ್ತಿದೆ ಅವ್ರಿಗೆ. ಹೌದೌದು. ಹಾಗಾಗಿ ಅವರು ಕೆಲವೊಂದಿಷ್ಟು ಕೆಲಸಗಳು ಪಾಸಿಟಿವ್ ಆಗ್ಬೋದು. ಜೊತೆಗೆ ಸಮುದಾಯ ಇದೆ, ಆಮೇಲೆ ಕಾಂಗ್ರೆಸ್ ಪಾರ್ಟಿ ಆಗಿರೋದ್ರಿಂದ ಅಹಿಂದ ಮತಗಳ ಎನ್ಕ್ಯಾಚ್ ಮಾಡ್ಕೊಬಹುದು ಅನ್ನೋ ಲೆಕ್ಕಾಚಾರ ಇರಬಹುದು. ಸೊ ಇದನ್ನ ಪರಿಗಣಿಸಬಹುದು DK ಶಿವಕುಮಾರ್. ಮತ್ತೆ ಅದರ ಜೊತೆಗೆ ಕೇವಲ ಈ ಕ್ಷೇತ್ರದ ಅಭ್ಯರ್ಥಿ ಈ ಕ್ಷೇತ್ರದ ಅಷ್ಟೇ ಸೀಮಿತ ಆಗಿರೋದಿಲ್ಲ, ಮುಂದೆ ಬರ್ತಿರುವಂತಹ ಚುನಾವಣೆ ಪರಿಣಾಮ ಬೀರುತ್ತೆ. ಯಾದವ ಮತ್ತೆ ಗೊಲ್ಲ ಸಮುದಾಯ ಚಿತ್ರದುರ್ಗ ಜಿಲ್ಲೆಯಲ್ಲಿ ಹಲವು ಶಿರಾದಲ್ಲಿದೆ, ತುಮಕೂರಿದೆ. ಹೀಗಾಗಿ ಆ ಎಲ್ಲವನ್ನೂ ಕೂಡ ಲೆಕ್ಕಾಚಾರ ಹಾಕೊಂಡು ಸುಹಾಸ್ ಇಲ್ಲ ಅಂದ್ರೆ ಅವ್ರ ಕುಟುಂಬದವರನ್ನ DK ಶಿವಕುಮಾರ್ ಮನವೊಲಿಸೋದು ಅಲ್ಲ. ಎಲ್ಲವೂ ಕೂಡ ಸರ್ವೆ ಮೇಲೆ ನಿರ್ಧಾರ ಆಗುತ್ತೆ. ಸರ್ವೆಯಲ್ಲಿ ಯಾರು ಬೆಸ್ಟ್ ಕ್ಯಾಂಡಿಡೇಟ್ ಅಂತ ಬರ್ತಾರೋ, ಈ ಬಹುತೇಕ 3-4 ಜನರ ಬಗ್ಗೆ ಸರ್ವೆ ಮಾಡಿಸ್ತಾರೆ. ಈಗಾಗಲೇ ಟೀಮ್ ಆಕ್ಟಿವ್ ಆಗಿದೆ, DK ಶಿವಕುಮಾರ್ ಅವ್ರ ಟೀಮ್. ಯಾರು ಬೆಸ್ಟ್ ಅಂತ ರಿಪೋರ್ಟ್ ಕೊಡ್ತಾರೋ ಅವ್ರಿಗೆ ಟಿಕೆಟ್ ಆಗೋ ಸಾಧ್ಯತೆ ಇದೆ. ಎಸ್, ಈ ನಡುವೆ ಓಕೆ, ಇದು ಕಾಂಗ್ರೆಸ್ಗೆ ಇರ್ತಕ್ಕಂಥ ಆಪ್ಷನ್ ಅಂದರೆ ಯಾರೆಲ್ಲ ಇದ್ದಾರೆ ಪೈಪೋಟಿಯಲ್ಲಿ ಆಕಾಂಕ್ಷಿಗಳು ಅಂತ.